ಪಶ್ಚಿಮ ಘಟ್ಟಗಳ ಹಸಿರು ಮಡಿಲಲ್ಲಿ ಸೌಪಾರ್ಣಿಕಾ ರಿವರ್ ನದಿಯ ತೀರದಲ್ಲಿ ನೆಲೆಗೊಂಡಿರುವ ಒಂದು ಅದ್ಭುತ ದೈವಿಕ ಸ್ಥಳ ಅದೇ ಕೊಲ್ಲೂರ್ ಮೂಕಾಂಬಿಕಾ ಟೆಂಪಲ್. ಇದು ಕೇವಲ ದೇವಸ್ಥಾನವಲ್ಲ, ಇದು ಶಕ್ತಿ, ಭಕ್ತಿ ಮತ್ತು ದೈವದ ಮಹಿಮೆ ಹೇಳುವ ಜೀವಂತ ಕಥೆ. ಬಹಳ ವರ್ಷಗಳ ಹಿಂದೆ ಭೂಮಿಯ ಮೇಲೆ ಮೂಕಾಸುರ ಎಂಬ ರಾಕ್ಷಸನ ಅಟ್ಟಹಾಸ ಹೆಚ್ಚಾಗಿತ್ತು. ಅವನು ತೀವ್ರ ತಪಸ್ಸು ಮಾಡಿ ಯಾರೂ ಮನುಷ್ಯರು ನನ್ನನ್ನು ಕೊಲ್ಲಬಾರದು ಎಂಬ ವರ ಪಡೆದಿದ್ದನು. ಆ ವರದಿಂದ ಅವನಿಗೆ ಅಹಂಕಾರ ಹೆಚ್ಚಾಗಿ ದೇವತೆಗಳು ಮತ್ತು ಋಷಿಗಳಿಗೆ ಅನೇಕ ಕಷ್ಟಗಳನ್ನುಂಟು ಮಾಡತೊಡಗಿದನು. ದೇವತೆಗಳು ಸಂಕಟದಲ್ಲಿ ಪ್ರಾರ್ಥಿಸಿದರು. ಅಂದು ದೇವಿ ಗಾಡೆಸ್ ಮೂಕಾಂಬಿಕಾ ಅವತಾರಗೊಂಡಳು. ಅವಳು ಪಾರ್ವತಿಯ ರೂಪವಾಗಿದ್ದು ಅಪಾರ ಶಕ್ತಿಯ ಪ್ರತಿರೂಪ. ಒಂದು ಕ್ಷಣದಲ್ಲೇ ಅವಳು ಮೂಕಾಸುರನನ್ನು ಮೂಕ ಅಂದರೆ ಮಾತಾಡಲಾರದಂತೆ ಮಾಡಿಬಿಟ್ಟಳು. ನಂತರ ಭೀಕರ ಯುದ್ಧದಲ್ಲಿ ಅವನನ್ನು ಸಂಹರಿಸಿದಳು. ಆ ದಿನದಿಂದಲೇ ಈ ಸ್ಥಳ ಮೂಕಾಂಬಿಕಾ ಎಂಬ ಹೆಸರಿನಿಂದ ಪ್ರಸಿದ್ಧವಾಯಿತು. ಶತಮಾನಗಳ ನಂತರ ಒಬ್ಬ ಮಹಾನ್ ಯೋಗಿ ಈ ಪವಿತ್ರ ಸ್ಥಳಕ್ಕೆ ಬಂದರು. ಅವರು ಆದಿಶಂಕರಾಚಾರ್ಯರು. ಧ್ಯಾನದಲ್ಲಿ ಅವರು ಇಲ್ಲಿರುವ ದೈವಿಕ ಶಕ್ತಿಯನ್ನು ಅನುಭವಿಸಿದರು. ಇದು ಸಾಮಾನ್ಯ ದೇವಾಲಯವಲ್ಲ, ಇಲ್ಲಿ ಶಿವ ಮತ್ತು ಶಕ್ತಿ ಒಂದಾಗಿ ನೆಲೆಸಿದ್ದಾರೆ ಎಂದು ಅವರು ಅರಿತುಕೊಂಡರು. ಅವರು ಇಲ್ಲಿ ಶ್ರೀಚಕ್ರವನ್ನು ಪ್ರತಿಷ್ಠಾಪಿಸಿ ದೇವಸ್ಥಾನವನ್ನು ಮಹಾಪವಿತ್ರ ಕ್ಷೇತ್ರವನ್ನಾಗಿ ಮಾಡಿದರು. ಕಥೆಯ ಪ್ರಕಾರ ಅವರು ದೇವಿಯನ್ನು ಕೇರಳಕ್ಕೆ ಕೊಂಡೊಯ್ಯಲು ಯತ್ನಿಸಿದರು, ಆದರೆ ದೇವಿ ಇಲ್ಲಿ ಉಳಿಯಲು ಆಯ್ಕೆ ಮಾಡಿಕೊಂಡಳು. ಈ ದೇವಸ್ಥಾನದ ವಿಶೇಷತೆ ಏನೆಂದರೆ ಒಂದೇ ದೇವಿಯಲ್ಲಿ 3 ರೂಪಗಳು. ಬೆಳಿಗ್ಗೆ ಮಹಾಕಾಳಿ, ಮಧ್ಯಾಹ್ನ ಮಹಾಲಕ್ಷ್ಮಿ, ಸಾಯಂಕಾಲ ಸರಸ್ವತಿ. ಒಂದೇ ಶಕ್ತಿ, 3 ದಿವ್ಯ ರೂಪಗಳು. ದೇವಾಲಯದ ಪಕ್ಕದಲ್ಲಿ ಹರಿಯುವ ಸೌಪಾರ್ಣಿಕಾ ನದಿ ಪವಿತ್ರವಾಗಿದೆ. ಭಕ್ತರು ಇಲ್ಲಿ ಸ್ನಾನ ಮಾಡಿ ದರ್ಶನಕ್ಕೆ ಹೋಗುತ್ತಾರೆ. ಈ ನೀರು ಔಷಧೀಯ ಗುಣಗಳನ್ನು ಹೊಂದಿದೆ ಎಂದು ನಂಬಲಾಗಿದೆ. ಕಾಲಕ್ರಮೇಣ ವಿಜಯನಗರ ಸಾಮ್ರಾಜ್ಯ ಸೇರಿದಂತೆ ಅನೇಕ ರಾಜವಂಶಗಳು ಈ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಿದರು. ಆದರೂ ದೇವಿಯ ಮಹಿಮೆ ಎಂದಿಗೂ ಬದಲಾಗಲಿಲ್ಲ. ಇಂದಿಗೂ ನವರಾತ್ರಿ ಮತ್ತು ವಿಜಯದಶಮಿ ಸಮಯದಲ್ಲಿ ಸಾವಿರಾರು ಭಕ್ತರು ಇಲ್ಲಿ ಸೇರುತ್ತಾರೆ. ಚಿಕ್ಕ ಮಕ್ಕಳಿಗೆ ಅಕ್ಷರಾಭ್ಯಾಸ ಆರಂಭಿಸುವ ಪವಿತ್ರ ಕ್ಷಣ ಇಲ್ಲೇ ದೇವಿಯ ಆಶೀರ್ವಾದದಿಂದ ಆರಂಭವಾಗುತ್ತದೆ. ಈ ದೇವಸ್ಥಾನ ಕೇವಲ ಕಟ್ಟಡವಲ್ಲ, ಇದು ಭಕ್ತಿಯ ಶಕ್ತಿ, ಇದು ದೈವದ ಸಾನ್ನಿಧ್ಯ, ಇದು ನಂಬಿಕೆಯ ಜೀವಂತ ಸಾಕ್ಷಿ. ಈ ಕಥೆ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಭಕ್ತಿಯನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಮತ್ತು ಈ ದೈವಿಕ ಕಥೆಯನ್ನು ಶೇರ್ ಮಾಡಿ. ಇನ್ನಷ್ಟು ಇತಿಹಾಸ ಮತ್ತು ಆಧ್ಯಾತ್ಮಿಕ ಕಥೆಗಳಿಗಾಗಿ ನಮ್ಮನ್ನು ಅನುಸರಿಸಿ.